ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋಲ್ಲಿ ಟೈಟಲ್ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಡೆಲಿವರಿ ವಿಡಿಯೋ ಆಗಿರುತ್ತೆ ಅಂತ. ಯಾರ್ದು ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಹೇಳ್ಬೇಕಂದ್ರೆ ಡೆಲಿವರಿ ತೊಗೊಂಡಿದ್ದು ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಹಂಗೆ. ಸೊ ನಾನು ಈ ವಿಡಿಯೋ ಮಾಡಿದ್ದು ಆಗಲೇನೆ, ಬಟ್ ಅಪ್ಲೋಡು ಒಂದು ಸ್ವಲ್ಪ ಲೇಟ್ ಆಗ್ತಿದೆ. ಒಂದಷ್ಟು ಕ್ಲಿಪ್ಸ್ ಎಲ್ಲ ಹಾಳಾಗಿತ್ತು, ಒಂದೊಂದರಲ್ಲಿ ಆಡಿಯೋ ಇರ್ತಾರಲ್ಲ, ಒಂದೊಂದರಲ್ಲಿ ವಿಡಿಯೋ ಫುಲ್ ಪಿಕ್ಸಲೇಟ್ ಆಗೋಗಿತ್ತು. ಸೊ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿಬಿಟ್ಟಿದೆ. ಇದನ್ನ ನಾನು ರಿಕವರಿಗೆ ಅಂತ ಹಾಕಿದ್ದೆ. ಎಲ್ಲ ಫೈಲ್ಸ್ನ ನಾವು ರಿಕವರಿ ಮಾಡೋಷ್ಟರಲ್ಲಿ ಇಷ್ಟು ದಿನಗಳು ತಗೊಂತು. ಸೊ ಈ ಕ್ಲಿಪ್ ಆದಮೇಲೆ ಆ ವಿಡಿಯೋನ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನಾನು ಮತ್ತೆ ತಿಲಕ್ ಕೊಡ್ತಾ ಇದ್ದೀರಿ. ಗಾಡಿನ ಕ್ಲೀನ್ ಮಾಡಲಿಲ್ಲ, ಫಸ್ಟು ಗಾಡಿನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಅಪ್ಪ ಸ್ಟಾರ್ಟ್ ಆಯಿತು. ಡೆಲಿವರಿ ತೊಗೊತಾ ಇರೋರ ಹೆಸರು ಬಂದು ಪ್ರತಿಯೊಂದ ಅಂತ. ಸೊ ಅವರು ಡೆಲಿವರಿ ತೊಗೊತಾ ಇರೋದು. ಸೊ ಅವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು. ಇನ್ನು ಅವ್ರ ಗಾಡಿ ತೊಗೊತಾ ಇರೋದು ಇನ್ಯಾವುದೂ ಅಲ್ಲ, ಸುಜುಕಿ ಹಯಾಬುಸಾನೆ. ಯಾವ ಕಲರು ಏನಿತ್ತು ಅಂತ ಒಂದು ಸ್ವಲ್ಪ ಸಸ್ಪೆನ್ಸ್ ಇಡ್ತೀನಿ, ಇಲ್ಲಾಂದರೆ ಟೈಟಲ್ ತಮ್ಮನೇಲಿ ರಿವೀಲ್ ಮಾಡಿರ್ತೀನಿ. ಸೊ ಅವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಇಷ್ಟ ಆಗುತ್ತೆ ಅಂತ ಮೆಸೇಜ್ ಮಾಡಿದರು. ಅದಾದಮೇಲೆ ಅವರು ಹಯಾಬುಸಾ ತೊಗೊಬೇಕಂತ ನೋಡ್ತಿದ್ರಂತೆ. ಸೊ ಹೆಂಗಿದೆ ಗಾಡಿ, ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ ತಿಳ್ಕೊತಿದ್ರು. ಸೊ ನಾನು ಹಂಗೇನೆ ಹೇಳ್ತಿದ್ದೆ. ನಾನು ಅವರ ರೈಡಿಂಗ್ ಸ್ಟೈಲ್ ಏನು ಎತ್ತ ಅಂತ ಎಲ್ಲ ನೀಟಾಗಿ ತಿಳ್ಕೊಂಡು ಫೈನಲೈಸ್ ಮಾಡಿದ್ರಿ. ಅವ್ರಿಗೆ ನನ್ನ ಪ್ರಕಾರ ZX10R ಮತ್ತು ಹಯಾಬುಸಾಲೇ ಅನಿಸುತ್ತೆ ಇದ್ದಿದ್ದು. ಸೊ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ZX10Rಗೆ ಹೋದರೆ ಯಾವ ಥರ ಇರುತ್ತೆ, ಹಯಾಬುಸಾಗೆ ಹೋದರೆ ಯಾವ ಥರ ಏನು ಇರುತ್ತೆ ಅಂತ ಫುಲ್ ಒಂದು ಪ್ರಾಪರ್ ಕ್ಲಾರಿಟಿ ಕೊಟ್ಟೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಯೋಚನೆ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬುಕ್ ಮಾಡಬೇಕು. ನನಗೂ ಮುಂಚೆಯಿಂದ ಡ್ರೀಮ್ ಇತ್ತು ಇಂಥ ಸೂಪರ್ ಬೈಕ್ಸ್ ಎಲ್ಲ ತೊಗೊಬೇಕಂತ. ಸೊ ಫೈನಲ್ಲಾಗಿ ಮೊನ್ನೆ ಹಂಗೆ ಮೆಸೇಜ್ ಮಾಡಿದರು, ನಿಮ್ಮಿಂದ ಪ್ರಾಪರಾಗಿ ನನಗೊಂದು ಐಡಿಯಾ ಬಂದು ನಾನು ಡ್ರೀಮ್ ಬೈಕ್ನ ಬುಕ್ ಮಾಡಿದ್ದೀನಿ ಅಂತ. ಸೊ ಆಗ ಕೇಳಿ ನೋಡಿದ್ದಕ್ಕೆ ಹಯಾಬುಸಾನೇ ಬುಕ್ ಮಾಡಿದರು. ಅದು ಸ್ಪೆಸಿಫಿಕ್ ಕಲರು ತುಂಬ ಚೆನ್ನಾಗಿದೆ, ನೀವು ಆಲ್ರೆಡಿ ನೋಡಿದ್ದೀರಾ. ಬಟ್ ಸ್ಟಿಲ್ ಐ ವಾಂಟ್ ಟು ಕೀಪ್ ಇಟ್ ಸಸ್ಪೆನ್ಸ್. ಅನ್ಬಾಕ್ಸಿಂಗ್ ಮಾಡಿದ ದಿನ ನನಗೆ ಫೋಟೋಸ್ ಎಲ್ಲ ಕಳಿಸ್ತಿದ್ರು. ಮತ್ತು ಒಂದು ದಿನ ಯಾವತ್ತಾದರೂ ಹೇಳ್ತೀನಿ, ಆ ದಿನ ಡೆಲಿವರಿಗೆ ಬರಲೇಬೇಕು ನೀವು ಅಂತ ಹೇಳಿದರು. ಸೊ ಫೈನಲಾಗಿ ಆನ್ ಮಂಡೇ, ಅಂದರೆ ರೂಮ್ ಆಗಿದ್ದು ನೆಕ್ಸ್ಟ್ ದಿನ 4:30 ಹಂಗೆ ಡೆಲಿವರಿ ತೊಗೊತಿದ್ದೀನಿ, ನೀವು ಬರಲೇಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಇವಾಗ 4 o'clock ಆಗಿದೆ, ಬಿಟ್ಟಿದ್ದೀರಿ. ಹೇಳ್ಬೇಕಂದ್ರೆ 3:30ಗೆಲ್ಲ ಬಿಡಬೇಕಾಗಿತ್ತು, ಬಟ್ ಒಂದು ಸ್ವಲ್ಪ ಕೆಲಸ ಇತ್ತು ಮತ್ತು ರೆಡಿ ಆಗೋದೆಲ್ಲ ಸ್ವಲ್ಪ ಡಿಲೇ ಆಯಿತು. ಅದರಿಂದ 4 o'clock ಹಂಗೆ ಬಿಡ್ತಾಯಿದ್ದೀರಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅವರು ವೀಡಿಯೋಸ್ ಎಲ್ಲ ನೋಡಿ ಮಾಡಿ ಒಂದು ಪ್ರಾಪರ್ ಕ್ಲಾರಿಟಿಗೆ ಬಂದು ಅವ್ರೂ ಎಷ್ಟೋ ವರ್ಷಗಳಿಂದ ಡ್ರೀಮ್ ಇಟ್ಕೊಂಡಿದ್ದಂಥ ವೆಹಿಕಲ್ ಇದು. ಸೊ ಫೈನಲಾಗಿ ಅಚೀವ್ ಆಗ್ತಿದೆ, ನೀವು ಬರಲೇಬೇಕು ಅಂತ ಅಂದಾಗ ತುಂಬ ಖುಷಿ ಆಯಿತು. ಹೀಗೆ ಡ್ರೀಮ್ಸ್ ಎಲ್ಲ ಅಚೀವ್ ಮಾಡ್ತಾ ಇರೋದನ್ನ ಕೇಳೋದಕ್ಕೊಂಥರ ಮಜಾ. ಅಂದರೆ ಒಬ್ಬರು ನಿಮ್ಮ ವೀಡಿಯೋಸ್ ನೋಡಿಕೊಂಡು ತೊಗೊತಿದ್ದಾರಲ್ವ, ಇನ್ನೂ ತುಂಬ ಖುಷಿ ಆಗುತ್ತೆ. ಸೂಪರ್ ಎಕ್ಸೈಟೆಡ್, ನೋಡಬೇಕು ಡೆಲಿವರಿ ಎಲ್ಲ ಹಿಂಗೆ ಏನು ಇರ್ತಾ ಅಂತ. ಅವರು ಎಸ್ ಮೀಡಿಯಾ ಅವ್ರನ್ನ ಕರೆಸಿ ಡೆಲಿವರಿ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ. ಸೊ ಸೂಪರ್ ಎಕ್ಸೈಟೆಡ್. ನೋಡೋಣ, ಬೇಗ ಹೊರಡಬೇಕು. ಇಲ್ಲೇ ಒಂದು ಸ್ವಲ್ಪ ಲೇಟ್ ಆಗೋಯ್ತು ನಾವು ಬಿಡೋದಲ್ಲೇ. ಅವ್ರನ್ನ ನೀಟಾಗಿ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಏನೋ ನಮ್ಮದು ಒಂದು ಸ್ವಲ್ಪ ಡಿಸ್ಕಷನ್ ಇತ್ತು, ಅದೆಲ್ಲ ಮಾತಾಡ್ಕೊಂಡಿರೋಣ ಅಂದ್ಕೊಂಡ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಬನ್ನಿ ಪರವಾಗಿಲ್ಲ, ಲೇಟಾಗಿ ಹೋದ್ರು ಲೇಟೆಸ್ಟಾಗಿ ಹೋಗೋಣ, ಏನಂತೀರ? ಆರ್ಯನ್ ಸುಜುಕಿ ಹತ್ರ ಅವರು ಡೆಲಿವರಿ ತೊಗೊತಾ ಇರೋದು ಊಡಿ. ನಾನು ಇಲ್ಲಿ ಗಾಡಿ ತೊಗೊಂಡು ಅಲ್ಲೇ. ಸೊ ಆಕ್ಸೆಸರೀಸು A to Z ಎಲ್ಲ ತೊಗೊಂಡಿದ್ದಾರೆ, ಏನು ಎತ್ತ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ನನ್ನ ಪ್ರಕಾರ ಇಲ್ಲಿಂದ ಇನ್ನೊಂದು 15-20 ನಿಮಿಷ ಅನಿಸುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೊತ್ತರಲ್ಲಿ ರೀಚ್ ಆಗಿರ್ತೀರಿ. ಫೈನಲಿ ಹೆಂಗೋ ಹಂಗೆ ನುಕ್ಕೊಂಡು ಮಾಡಿಕೊಂಡು ಶಾರ್ಟ್ಕಟ್ಗಳಲ್ಲೆಲ್ಲ ನುಕ್ಕೊಂಡು ಬಂದಿದ್ದೀರಿ. ಫೈನಲಿ ಅಟ್ ಆರ್ಯನ್ ಸುಜುಕಿ. ಸ್ವಲ್ಪ ಲೇಟ್ ಆಯಿತು, ಓಹೋ ಬೆಜ್ಜಾನೇ ಲೇಟ್ ಆಗೋಗಿದೆ, ಹೆವಿ ಟ್ರಾಫಿಕ್ ಇತ್ತೋಗಿ. ಶೋರೂಮ್ ಹತ್ರ ಬಂದು ಅವ್ರ ಹತ್ರ ಎಲ್ಲ ಮಾತಾಡಿದಾಯಿತು. ಈಗೆಲ್ಲ ಫುಲ್ಲು ವಿಡಿಯೋಗ್ರಫಿ ಎಲ್ಲ ಮಾಡ್ತಿದ್ದಾರೆ ಎಸ್ ಮೀಡಿಯಾ ಕಡೆಯಿಂದ. ಇನ್ನೇನೊಂದು ಸ್ವಲ್ಪ ಹೊತ್ತು ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಕೊಂಡು ಡೆಲಿವರಿ ತೊಗೊಳೋದು. ಸೊ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದಾಯಿತು, ಇನ್ನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಡೆಲಿವರಿ ತೊಗೊಬೇಕು. ಸೊ ಡೆಲಿವರಿ ಟೈಮ್ ಬಂದಿದೆ. ಸೊ ಬನ್ನಿ ನೋಡೋಣ. ಕ್ರೇಜಿಯಾಗಿ ಕಾಣಿಸ್ತದೆ. ಸೊ ಇದೇನೇ ಕಲರು, ಗ್ರೀನ್ ಕಲರು. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಎಸ್, ಲುಕ್ಸ್ ಅಮೇಝಿಂಗ್ ನಿಜವಾಗ್ಲೂ. ಅದೇನಾದರೂ ಡಾರ್ಕ್ ಇದ್ದಾಗ ಸಖತ್ ಲೈಕ್ ಗ್ರೀನಿಶ್ ಕಾಣಿಸುತ್ತೆ, ಬೆಳಕಿದ್ದಾಗ ಒಂದು ಸ್ವಲ್ಪ ಸಿಲ್ವರ್ ಥರ ಇರುತ್ತೆ.
ಡಾರ್ಕ್ ಇದ್ದಾಗ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ, ಫುಲ್ ಗ್ರೀನಿಶ್. ಅಲ್ಲಿ ನೋಡಿ ಲೈಟ್ ಇರೋದಕ್ಕೆ ಸಿಲ್ವರ್ ಇದೆ, ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ ಕೆಮಿಲಿಯನ್ ಥರ. ಸೊ ಆಕ್ಸೆಸರೀಸ್ ನೋಡೋಂಗಿದ್ರೆ ಫ್ರಂಟಲ್ಲಿ ಫೋರ್ ಪ್ರೊಟೆಕ್ಟರ್ಸು, ಇಲ್ಲಿ ಪ್ಯೂಗ್ ಹಾಕಿದ್ದಾರೆ. ಇನ್ನು ನಾರ್ಮಲ್ ಟೇರ್ ಎಕ್ಸ್ಪೀರಿಯನ್ಸ್ ರೈಡರ್ಸು, ಹಿಂದೆಗಡೆ ಸ್ಕೂಲ್ಸು ಮತ್ತು ರೇಡಿಯೇಟರ್ ಮತ್ತು ಕೂಲೆಂಟ್ ಗಾರ್ಡ್ ಇದೆ ಅರೇಂಜ್. ಇದು ನೋಡಿ ಗಾಡಿ ಇನ್ನೊಂದ್ಸಲಿ ಫೈನಲ್ ಆಗಿ ಕ್ರೇಜಿ ಕಲರ್ ನಿಜವಾಗ್ಲು. ಸೊ ಡೆಲಿವರಿ ಎಲ್ಲ ಆಯಿತು. ಸೆಕೆಪ್ಟನ್ ಅವರು ಬಂದಿದ್ದರು, ಸ್ವಲ್ಪ ಹಂಗೆ ಮಾತಾಡ್ಕೊಂಡಿದ್ರಿ. ಈ ಥರ ಅವರು ನನ್ನ ಕಮೆಂಟ್ಸಲ್ಲೆಲ್ಲ ಕೇಳ್ತಿದ್ರು ಹೆಂಗಿದೆ ಗಾಡಿ ಏನು ಎತ್ತ ಅಂತ. ಈಗ ನೋಡಿದ್ರೆ ಅವರೇ ಗಾಡಿ ತೊಗೊತಿದ್ದಾರೆ. ಸೊ ಫೆಲ್ಟ್ ರಿಯಲಿ ಹ್ಯಾಪಿ. ಅವ್ರಿಗೇನೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಿದೆ, ಏನಕ್ಕೆ ಹೋದ್ರೆ ಏನು ಎತ್ತ ಅಂತ. ಸೊ ಅವ್ರು ಇತ್ಕೊಂಡು ಅದನ್ನೇ ವೀಡಿಯೋಲಿ ಹೇಳಿ ಅಂದಿದ್ದಕ್ಕೆ ಒಂದು ಸ್ವಲ್ಪ ಶೈ ಇದ್ದೀನಿ, ವೀಡಿಯೋಲೆಲ್ಲ ಕಂಫರ್ಟಬಲ್ ಇರೋದಿಲ್ಲ, ನೀವೇ ವೀಡಿಯೋಲಿ ಹೇಳ್ಬಿಡಿ ಅಂತಂದರು. ಸೊ ಅದೇ ಹೇಳ್ತಿದ್ರು. V4 ಆಲ್ರೆಡಿ ಹಳೆ ಮಾಡಲ್ ಓಡಿಸಿದ್ರಂತೆ, ಹೊಸ ಮಾಡಲು ಚೆಕ್ಔಟ್ ಮಾಡಿದ್ರಂತೆ. ಅವ್ರಿಗೂ ತುಂಬ ಇಷ್ಟ ಆಯಿತು. ಬಟ್ ಅವರು ಪರ್ಚೇಸ್ ಮಾಡೋ ಟೈಮಲ್ಲಿ ಡುಕಾಟಿ ಬೇಕಾ ಬೇಡ ಅಂತ 50-50 ಮೈಂಡಲ್ಲಿ ಹೊಂಟೋದ್ರು. ಅದಾದಮೇಲೆ ಅವರು ಪ್ರೀ ಓನ್ಡಲ್ಲಿ ZX ಟನ್ನರು ನೋಡಿದ್ರಂತೆ. ಬಟ್ ಅವ್ರಿಗೆ ಬೇಕಾಗಿರೋವಂಥ ವೆಹಿಕಲ್ಲು ಸಿಗಲಿಲ್ಲ ಸೇಮ್ ನಂತರ. ಸೊ ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ, ಅವ್ರ ಫ್ರೆಂಡ್ಸ್ ಎಲ್ಲ ಎತ್ಕೊಂಡು ಸುಜುಕಿಗೆ ಬಾ ನೋಡೋಣ, ಯಾವುದು ಏನಾದರೂ ಚೆನ್ನಾಗಿದೆ, ನಿನ್ನ ಪರ್ಸ್ನಾಲಿಟಿಗೆ ಸೆಟ್ ಆಗುತ್ತೆ ಅಂದರೆ ತೊಗೊಳ್ವೆ ಅಂತ ಹೇಳಿದರು. ಸೊ ನೋಡಿದ್ರು, ಅವ್ರಿಗೂ ಸೆಟ್ ಆಯಿತು. ಮತ್ತು ಆ ಲೆಗೆಸಿ ಇದೆಯಲ್ಲ ಯಾವುದು ಅದು, ಸೊ ಅದರಿಂದನೇ ಅವರು ಆ ಗಾಡಿನ ಚೂಸ್ ಮಾಡಿದ್ದಾರೆ. ವಿಡಿಯೋ ನೋಡ್ಕೊಂಬಂದ್ರಲ್ಲ, ಅವರ ಡ್ರೀಮ್ನ ಹೆಂಗೆ ಫುಲ್ಫಿಲ್ ಮಾಡ್ಕೊಂಡ್ರು, ನೀವು ನೋಡ್ತಿರೋರು ಎಲ್ಲರೂ ಅದೇ ಥರ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ನನ್ನ ಆಸೆ ಕೂಡ. ಅವರು ನನಗೆ ಸ್ಟಾರ್ಟಿಂಗಲ್ಲಿ ಇನ್ವೈಟ್ ಕಳಿಸಿದಾಗ ನೋ ಅನ್ನೋಕ್ಕೆ ಆಗಲಿಲ್ಲ. ಏನೇನಿತ್ತು ಅವತ್ತಿನ ಕೆಲಸ ಎಲ್ಲ ಕಂಪ್ಲೀಟಾಗಿ ಫ್ರೀ ಮಾಡಿಕೊಂಡು ಅವತ್ತಿನ ದಿನ ಹೋಗಿ ಡೆಲಿವರಿ ಎಲ್ಲ ಮುಗಿಸ್ಕೊಂಬಂದೆ. ಸೊ ಮೇಜರ್ ಥಿಂಗ್, ಅದಕ್ಕೆ ನಾನು ವೀಡಿಯೋನ ಲೇಟ್ ಆದ್ರೂ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಎಸ್, ಒಂದಷ್ಟು ಮೇಜರ್ ಕ್ಲಿಪ್ಸ್ ಎಲ್ಲ ಇತ್ತು, ಸಿನಿಮ್ಯಾಟಿಕ್ಸ್ ಎಲ್ಲ, ಅದ್ರದ್ದೆಲ್ಲ ಕ್ಲಿಪ್ಸು ನಾನು ಆ ಡ್ರೈವಲ್ಲಿ ಎತ್ತಿಟ್ಕೊಂಡಿದ್ದೆ, ಇದೆಲ್ಲ ಫುಟೇಜಸ್ ರಿಪೇರ್ ಆಗಲಿ ಅಂತ. ನೋಡಿದ್ರೆ ಅನ್ಫಾರ್ಚುನೇಟ್ಲಿ ನೀಟಾಗಿ ಅಪ್ಲೋಡ್ ಆಗಿರಲಿಲ್ಲ, ಅದರಿಂದ ಒಂದು ಸ್ವಲ್ಪ ಫುಟೇಜಸ್ ಎಲ್ಲ ಹೊಂಟೋಯ್ತು. ಗಾಡಿಯಲ್ಲಿ ಆಕ್ಸೆಸರೀಸು ಅಷ್ಟೇ, ನನ್ನ ಗಾಡಿಯಲ್ಲಿ A to Z ಏನೇನು ಹಾಕ್ಸಿದಾರೋ ಕಂಪ್ಲೀಟ್ ಸೇಫ್ಟಿ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಎಕ್ಸಾಸ್ಟು ಅವರು ನೋಡ್ತಿದ್ದಾರೆ, ಆಕ್ರೋಪೋಯಿಚ್ ಇಲ್ಲಾಂದರೆ ಬ್ರಾಕ್ಸ್ ಹೋಗಬೇಕು ಅಂತ. ಅವರೊಂದು ಸ್ವಲ್ಪ ಟೂರಿಂಗ್ ಇರೋದ್ರಿಂದ ಅವರು ಆಕ್ರೋಪೋಯಿಚ್ ಅಂತ ಲೀನ್ ಹಾಕ್ತಿದ್ದಾರೆ. ರೀಸೆಂಟಾಗಿ ನಾನು ಮಹೇಶ್ ಎಕ್ಸಾಸ್ಟ್ ಅಡ್ವಾನ್ಸ್ ಪೇ ಮಾಡೋಕ್ಕಂತ ಹೋಗಿದ್ರಿ, ಆಗ ಪ್ರದ್ಯುಮ್ನ ಅವರು ಸಿಕ್ಕಿದ್ರು. ಅವ್ರ ಬೈಕ್ ಆಲ್ಮೋಸ್ಟ್ ಏನು ತೊಗೊಂಡು ಒಂದೂವರೆ ತಿಂಗಳಷ್ಟೊತ್ತಿಗೆ 5000 ಕಿಲೋಮೀಟರ್ಸ್ ಮುಗಿಸಾಕಿದ್ದಾರೆ. ಮಂಗಳೂರು ಅಲ್ಲಿ ಇಲ್ಲಿ ಅಂತ ಒಳ್ಳೊಳ್ಳೆ ಟ್ರಿಪ್ಸ್ ಮಾಡಿದ್ದಾರೆ. ಐ ಥಿಂಕ್ ಈಸ್ ಎಂಜಾಯಿಂಗ್ ದ ವೆಹಿಕಲ್. ನಿಜವಾಗ್ಲೂ ಟೂರಿಂಗ್ ಸ್ಪಾಟ್ನ ಒಳ್ಳೆ ಟೂರ್ ಮಾಡಿ ಎಲ್ಲ ನೀಟಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಜೊತೆಲ್ಲೂ ರೈಡ್ ಒಂದು ಸ್ವಲ್ಪ ದಿನದಲ್ಲಿ ಮಾಡ್ತೀರಿ, ಈ ವೀಕಿಲ್ ಅಂದರೆ ನೆಕ್ಸ್ಟ್ ವೀಕ್ ಹಂಗೆ. ಪ್ರದ್ಯುಮ್ನವ್ರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ ನ್ಯೂ ಬೀಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿದೆ, ಇದರಲ್ಲಿ ಒಂದು ಸ್ವಲ್ಪ ಹಂಗೆ ಹಿಕ್ಕಪ್ಸ್ ಆಯಿತು. ನೆಕ್ಸ್ಟ್ ವೀಡಿಯೋಸು ನಿಮಗೆ ಹಯಾಬುಸಾದು ರಿವ್ಯೂ ಇರುತ್ತೆ. ಅದಾದಮೇಲೆ ಮಹೇಶ್ ಎಕ್ಸಾಸ್ಟ್ ಅನ್ನಲ್ವಾ ರೇರ್ ಪೀಸು, ಅದೂ ಅಪ್ಡೇಟ್ ಒಂದಿದೆ, ಅದನ್ನು ನಿಮಗೆ ಫುಲ್ಲೆಲ್ಲ ತೋರಿಸ್ತೀನಿ. ಯಾವ ಎಕ್ಸಾಸ್ಟ್ ಏನಂತ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ಲರಿಗೂ, ಎಲ್ಲರೂ ಮೆಸೇಜ್ ಮಾಡ್ತಿದ್ರಿ. ಆ ಎಕ್ಸಾಸ್ಟ್ನ ತೋರಿಸೋದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.